ಕಾಂತಾರ ಎಂದರೆ ಕನ್ನಡ ಭಾಷೆಯಲ್ಲಿ ದಟ್ಟವಾದ ಕಾಡು ಎಂದು ಅರ್ಥವನ್ನು ನೀಡುತ್ತದೆ. ಈ ಹಿಂದೆ ಈ ಪ್ರದೇಶದಲ್ಲಿ ಅತಿ ದಟ್ಟವಾದ ಕಾಡು ಇತ್ತು. ಈ ಕಾರಣದಿಂದ ಇದಕ್ಕೆ ಕಾಂತಾವರ ಎಂಬ ಹೆಸರು ಬಂದಿದೆ. ಆಗಿನ ಬೀಡು ಮನೆತನದ ರಾಜರಾದಂತಹ ಬೆಣ್ಣಯ್ಯ ಬಲ್ಲಾಳರಿಂದ ಈ ದೇವಾಲಯವು ಆರಂಭಗೊಂಡಿತು. ಈ ಪ್ರದೇಶದಲ್ಲಿನ ರಾಜರುಗಳಾದಂತಹ ಬಲ್ಲಾಳ ವಂಶದವರು ಕಾರ್ಕಳ ಊರಿನ ರಾಜರಾದಂತಹ ಕೈರರಕ ದೊರೆಗಳ ಸಾಮಂತ ಅರಸರಾಗಿದ್ದರು. ಇವರು ಈ ಕ್ಷೇತ್ರದ ಲಿಂಗ ಮಹಿಮೆಯನ್ನು ಪ್ರಸಿದ್ಧಿಗೊಳಿಸಬೇಕೆನ್ನುವ ಸಲುವಾಗಿ ಈ ಕ್ಷೇತ್ರದಲ್ಲಿ ಕಾಂತೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ. ಇಂದಿಗೂ ಸಹ ಈ ದೇವಾಲಯದ ಆಡಳಿತ ಇದೇ ವಂಶದ ಬಲ್ಲಾಳ ಮನೆತನಕ್ಕೆ ಸೇರಿದೆ. ಪ್ರಸ್ತುತ ದೇವಾಲಯದ ಧರ್ಮದರ್ಶಿಗಳಾಗಿ ಡಾಕ್ಟರ್ ಜಿ.ಕೆ. ಜೀವನ್ರಾಯ್ ಬಲ್ಲಾಳ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಜಿ.ಕೆ. ಜೀವನ್ರಾಯ್ ಬಲ್ಲಾಳ್ ಇವರು ಕಾರ್ಯಪ್ರವೃತ್ತಿಯಲ್ಲಿ ವೈದ್ಯರು. 1980 ಇಸವಿಯಿಂದ ಅವರ ಆಡಳಿತದಲ್ಲಿ ಈ ದೇವಾಲಯವು ನಡೆದುಕೊಂಡು ಬರುತ್ತಿದೆ. ಈ ಶಿವಲಿಂಗವನ್ನು ನೋಡುವಾಗ ಕಲ್ಲಿನ ಮೂರ್ತಿಗೆ ಯಾವುದೋ ಒಂದು ಲೋಹದ ಲೇಪನ ಮಾಡಿದ ರೀತಿಯಲ್ಲಿ ಕಾಣಿಸುತ್ತದೆ. ಆದರೆ ಈ ಶಿವಲಿಂಗವು ಕೇವಲ ಕಲ್ಲಿನ ಉದ್ಭವ ಲಿಂಗವಾಗಿದೆ. ಇದಕ್ಕೆ ಯಾವುದೇ ರೀತಿಯ ಲೇಪನವನ್ನು ಮಾಡಿಲ್ಲ. ಆದರೂ ಸಹ ಇದಕ್ಕೆ 3 ಬಾರಿ 3 ಬಣ್ಣದಲ್ಲಿ ಕಂಗೊಳಿಸುತ್ತದೆ. ಆ ಕೊರವತಿ ಹೆಂಗಸು ಕತ್ತಿಯನ್ನು ಕಾಣಿಸಿದ ಜಾಗದಲ್ಲಿ ಮಾತ್ರ ಉದ್ಭವ ಲಿಂಗದ ಕಲ್ಲಿನ ಮೇಲೆ ಸ್ವಲ್ಪ ತೆಕ್ಕಿದ ರೀತಿಯಲ್ಲಿ ಕಾಣಿಸುತ್ತದೆ. ಬೇರೆ ಎಲ್ಲಿಯೂ ಶಿವಲಿಂಗದಲ್ಲಿ ಲೋಪ ಕಾಣಿಸುವುದಿಲ್ಲ. ಈ ಶಿವಲಿಂಗವು ಆಳೆತ್ತರದ ಶಿವಲಿಂಗ, ಅಂದರೆ 5-6 ಅಡಿ ಇರುವ ಶಿವಲಿಂಗ. ಈ ಶಿವಲಿಂಗದಲ್ಲಿ 4 ಇಂಚಿನಷ್ಟು ದೊಡ್ಡದಾದಂತಹ ಒಂದು ಕೈ ಕಡಗ ಇದೆ. ಈ ಕೈ ಕಡಗ ಇರುವುದಕ್ಕೂ ಒಂದು ಇತಿಹಾಸದ ಕಥೆ ಇದೆ. ಅಂಬರೀಷ ಮುನಿಯು ತಪಸ್ಸಿನಿಂದ ಈಶ್ವರನನ್ನು ಒಲಿಸಿಕೊಂಡಾಗ ಪಾರ್ವತಿ ಸಹಿತವಾಗಿ ಈಶ್ವರ ಅಂದರೆ ಅರ್ಧನಾರೀಶ್ವರನಾಗಿ ಪ್ರತ್ಯಕ್ಷಗೊಂಡು ಪಾರ್ವತಿಯು ತನ್ನ ಕಡಗವನ್ನು ನೀಡಿ ಶಿವಲಿಂಗಕ್ಕೆ ಈ ಕಡಗವನ್ನು ಧರಿಸಿ ದಿನದಲ್ಲಿ 3 ಬಾರಿ ಪೂಜೆಯನ್ನು ಮಾಡಲು ಅಂಬರೀಷ ಮುನಿಗೆ ಹೇಳಿರುತ್ತಾರೆ. ಆದರೆ ಒಂದು ದಿನ ಅಂಬರೀಷ ಮುನಿಯು ಪೂಜೆ ಮಾಡಿದ ನಂತರ ಆ ಕೈಗಡಗವನ್ನು ತೆಗೆಯುವುದನ್ನು ಮರೆತು ಬಿಡುತ್ತಾನೆ. ನಂತರ ಅದನ್ನು ಹೇಗೆ ತೆಗೆಯಬೇಕು ಎಂದು ಪ್ರಯತ್ನಿಸಿದರೂ ಆ ಕಡಗವು ತೆಗೆಯಲಿಕ್ಕೆ ಬರುವುದಿಲ್ಲ. ಆಗ ಅಶರೀರವಾಣಿಯನ್ನು ಕೇಳಿಸಿ ಇನ್ನು ಮುಂದೆ ಈ ಕಡಗವು ಲಿಂಗದಲ್ಲಿಯೇ ಇರುತ್ತದೆ, ಹಾಗೆಯೇ ನೀನು ಪೂಜೆಯನ್ನು ಮಾಡು, ಈ ವಿಷಯಕ್ಕೆ ಏನು ಚಿಂತೆ ಪಡಬೇಡ ಎಂದು ಅಶರೀರವಾಣಿ ಮೊಳಗುತ್ತದೆ. ಇಲ್ಲಿ ವಾರ್ಷಿಕವಾಗಿ ಯಾವ ಸೇವೆಗಳು ಸಲ್ಲಬೇಕು, ಪಂಚಪರ್ವಗಳು ನಡೆಯಬೇಕು, ಅವುಗಳೆಲ್ಲವೂ ಹಾಗೆಯೇ ಎಲ್ಲವೂ ಸಹ ಆಯಾಯ ಕಾಲಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗುತ್ತದೆ. ವಿಶೇಷವಾಗಿ ಜನವರಿ ತಿಂಗಳ ಮಕರ ಸಂಕ್ರಾಂತಿಗೆ ಈ ದೇವಾಲಯದ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಳ್ಳುತ್ತದೆ. ಜನವರಿ 21ರಂದು ಇಲ್ಲಿನ ರಥೋತ್ಸವ ನಡೆಯುತ್ತದೆ. ಜನವರಿ 14ರಿಂದ ಜನವರಿ 23ರವರೆಗೆ ಸುಮಾರು 9ರಿಂದ 10 ದಿನಗಳವರೆಗಿನ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಇಲ್ಲಿನ ಪುರೋಹಿತ್ವವನ್ನು ಅಂದರೆ ಪೂಜಾ ಕೈಂಕರ್ಯವನ್ನು ಉಡುಪಿ ಶಿವಳ್ಳಿ ಬ್ರಾಹ್ಮಣ ಮನೆತನದ ಪುರೋಹಿತರು ವೈಷ್ಣವ ಸಂಪ್ರದಾಯದಲ್ಲಿ ಪೂಜೆ ನಡೆಯುತ್ತದೆ. ಇಲ್ಲಿನ ಉಪದೇವರುಗಳಾಗಿ ಮಹಾಗಣಪತಿ, ಪಾರ್ವತಿ ಸಹಿತವಾಗಿರುವ ಅರ್ಧನಾರೀಶ್ವರಿ, ದುರ್ಗಾ ಪರಮೇಶ್ವರಿ, ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ದೇವರು, ದೇವಾಲಯದ ಒಳಗಡೆಯೇ ಈ ಕ್ಷೇತ್ರದ ಕ್ಷೇತ್ರಪಾಲನಾದಂತಹ ಅಣ್ಣಪ್ಪ ಸ್ವಾಮಿ, ಹಾಗೆಯೇ ದೇವಾಲಯದ ಹೊರಗಡೆ ವೀರಭದ್ರನ ಗುಡಿ. ಈ ಶಿವಲಿಂಗವನ್ನು ವಜ್ರಶಿಲೆ ಎಂದೇ ಕರೆಯಲಾಗುತ್ತದೆ, ಏಕೆಂದರೆ ಈ ಶಿವಲಿಂಗಕ್ಕೆ ಯಾವುದೇ ಲೋಹವನ್ನು ಲೇಪಿಸಲಿಲ್ಲ. ಆದರೂ 3 ಬಣ್ಣದಲ್ಲಿ ಕಂಗೊಳಿಸುತ್ತದೆ ಹಾಗೂ ವಿಶೇಷ ಗುಣವನ್ನು ಹೊಂದಿದೆ.